ವೆಲ್ಕಮ್ ಟು ಮದರ್ ಸಿಮರುಬಾಸ್ ಟೆಂಪಲ್. ಸಿಮರುಬಾ ತಾಯಿಯ ಮಂದಿರಕ್ಕೆ ಸ್ವಾಗತ. ವೆಲ್ಕಮ್ ಟು ಸಿಮರುಬಾ ಥೆರಪಿ ಟ್ರೈನಿಂಗ್. ಸಿಮರುಬಾ ಥೆರಪಿ ಟ್ರೈನಿಂಗಿಗೆ ಸ್ವಾಗತ. Simarouba glauca is an eco-friendly tropical American tree species with many economic benefits. ಈ ಟ್ರೀನಲ್ಲಿ ಬಹಳಷ್ಟು ಎಕನಾಮಿಕ್ ಬೆನಿಫಿಟ್ಸ್ ಇದಾವೆ. ಟ್ರಾಪಿಕಲ್ ಅಮೆರಿಕಾದ ಬಹಳಷ್ಟು ಎಕನಾಮಿಕ್ ಬೆನಿಫಿಟ್ಸ್ ಇದಾವೆ. We are concentrating on its medicinal benefits because health is the greatest wealth. ಆರೋಗ್ಯವೇ ಮಹಾಭಾಗ್ಯ. ಅದಕ್ಕಾಗಿ ನಾವು ಇದರ ಮೆಡಿಸಿನಲ್ ಬೆನಿಫಿಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೇವೆ. Wise application of the precious knowledge about its medicinal importance for the well-being of all is Simarouba therapy. ಇದರಲ್ಲಿರುವ ಮೆಡಿಸಿನಲ್ ಪ್ರಾಪರ್ಟೀಸ್ನ ಎಲ್ಲರ ಆರೋಗ್ಯ ಅಭಿವೃದ್ಧಿ ಸಲುವಾಗಿ ಉಪಯೋಗಿಸುವ ವಿಧಾನಕ್ಕೆ ಸಿಮರುಬಾ ಥೆರಪಿ ಅಂತ ಕರೀತಾರೆ. This is presented in 3 parts. 3 ಪಾರ್ಟ್ ನಲ್ಲಿ ಪ್ರೆಸೆಂಟ್ ಮಾಡ್ತೇವೆ. In the first part, you will know about the diseases that it can cure, manage and or prevent. ಫಸ್ಟ್ ಪಾರ್ಟ್ ನಲ್ಲಿ ಯಾವ್ಯಾವ ಕಾಯಿಲೆಗಳನ್ನ ಇದು ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಮತ್ತು ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದ್ರ ಬಗ್ಗೆ ಗೊತ್ತಾಗ್ತದೆ. In the second part, medicine preparation. In the third part, how to grow the plant. ಮೂರನೇದರೊಳಗೆ ಯಾವ ರೀತಿ ಬೆಳೆಸೋದು, so that you will become self-dependent. ಮುಂದೆ ನೀವು ಸ್ವಾವಲಂಬಿಗಳಾಗಬೇಕು. That is what we want. Once you learn all these things, you will be in a position to start serving the people yourselves. ಒಂದ್ಸಲ ಇದೆಲ್ಲ ನೀವು ಕಲ್ತಾದ್ಮೇಲೆ ಸಮಾಜದ ಸೇವೆ ನೀವೇ ಮಾಡಬಹುದು. ಫಸ್ಟ್ ಸರ್ವ್ ಯುವರ್ ಸೆಲ್ಫ್, ದೆನ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ದೆನ್ ದ ಸೊಸೈಟಿ. ಮೊದಲು ನಿಮ್ಮಷ್ಟಕ್ಕೆ ನೀವೇನೇ ಇದರದ್ದು ಉಪಯೋಗ ಮಾಡ್ಕೊಳ್ಳಿ, ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ಗೆ ಉಪಯೋಗ ಮಾಡ್ಕೊಳ್ಳಿ, ಆ ನಂತರ ಇಡೀ ಸಮಾಜದ ಸೇವೆ ಮಾಡಿ. Now the decoction that is served to you is from the plant Simarouba glauca. ಈ ಡಿಕಾಕ್ಷನ್ Simarouba glaucaದಿಂದ ತಯಾರು ಮಾಡಿರೋದು. Before drinking this decoction, you remember your family god, goddess, whosoever it is. Only one god is there. ಇದನ್ನು ಕುಡಿಯೋಕ್ಕಿಂತ ಮೊದಲು ನಿಮ್ಮ ಮನೆ ದೇವರಿಗೆ ಜ್ಞಾಪಿಸ್ಕೊಳ್ಳಿ, ದೇವರೊಬ್ಬನೇ. Then you remember the name of the plant Simarouba. ಆ ಪ್ಲಾಂಟ್ ಹೆಸರು ಜ್ಞಾಪಿಸ್ಕೊಳ್ಳಿ Simarouba ಅಂತ. And make a sankalp in your mind. Mother, I will grow you and show my gratitude to you. Beyond that, you can't pay back anything to mother. ಮನಸ್ಸಿನೊಳಗೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಅಮ್ಮ ನೀನು ಬೆಳೆಸಿ ನೀನು ಋಣ ತೀರ್ಸೋ ಪ್ರಯತ್ನ ಮಾಡ್ತೇವೆ, ಅದಕ್ಕಿಂತ ಹೆಚ್ಚಿಗೆ ಮಾಡೋ ಯೋಗ್ಯತೆ ನಮ್ಮಲ್ಲಿ ಯಾರಿಗೂ ಇಲ್ಲ. Then you take one sip in your mouth. ಆ ನಂತರ ಒಂದು ಗುಟಕ್ಕೆ ತಗೊಳ್ಬೇಕು. The sip has to enter into your mouth through the slits of the teeth in and out and then to the roots of the teeth. ಇದು ಯಾವ ರೀತಿ ಬಾಯಿನೊಳಗೆ ಹೋಗ್ಬೇಕಂದ್ರೆ ಹಲ್ಲಿನ ಸಂದಿನಲ್ಲಿ ಇನ್ ಅಂಡ್ ಔಟ್, ಆಮೇಲೆ ಹಲ್ಲಿನ ಬೇರಿಗೆ ಹೋಗಿ ದೆನ್ ಕುಡಿಬೇಕು. ಫಾರ್ ಎವರಿ ಸಿಪ್ ರಿಮೆಂಬರ್ ಗಾಡ್, ರಿಮೆಂಬರ್ ಮದರ್ Simarouba, ಮೇಕ್ ಸಂಕಲ್ಪ್ ದಟ್ ಯು ಆರ್ ಗೋಯಿಂಗ್ ಟು ಗ್ರೋ ಹರ್, ಗಾರ್ಗಲ್ ಆಸ್ ಐ ಟೋಲ್ಡ್ ಅಂಡ್ ದೆನ್ ಡ್ರಿಂಕ್. ಪ್ರತಿ ಗುಟ್ಕಿಗೂ ಸಹ ದೇವರು Simarouba ತಾಯಿ ಬೆಳೆಸ್ತೇನಂತ ಸಂಕಲ್ಪ, ಆ ರೀತಿ ಗಾರ್ಗಲ್ ಮಾಡೋದು, ಕುಡಿಯೋದು. ದಿಸ್ ಈಸ್ ಎನಫ್ ಫಾರ್ 3 sips. 3 ಗುಟಕ್ ಆಗ್ತದೆ. ಡೋಂಟ್ ಲೀವ್ ಇವನ್ 1 drop. Empty cups will collect from you at the end of the lecture. ಖಾಲಿ ಕಪ್ಸ್ ಲೆಕ್ಚರ್ ಮುಗಿಯುವ ನಂತರ ನಾವೇ ಕಲೆಕ್ಟ್ ಮಾಡ್ತೇವೆ. ಕೀಪ್ ದೆಮ್ ವಿತ್ ಯು, ನಿಮ್ ಜೊತೆಗೆ ಇರಲಿ. ನೌ ಯು ಸ್ಟಾರ್ಟ್ ಡ್ರಿಂಕಿಂಗ್ ಅಂಡ್ ಕಂಟಿನ್ಯೂ ರೆಕಾರ್ಡಿಂಗ್. ಇದನ್ನ ಕುಡಿಯೋಕೆ ಶುರು ಮಾಡಿ, ರೆಕಾರ್ಡಿಂಗ್ ಕಂಟಿನ್ಯೂ ಮಾಡಿ. ಪ್ಲೀಸ್ ಸ್ಟಾರ್ಟ್ ಡ್ರಿಂಕಿಂಗ್. Antiviral, antibacterial, antiprotozoal, anti-helminthic, anti-cancerous. When you gargle like this, all harmful bacteria, viruses in the mouth, they are destroyed. Alla viruses, bacteria, harmful idavalla, alla destroyed hogibittave bayanalli. Untimely, if your teeth have started shaking, hallu algaಡ್ತಾ ಇದ್ರೆ, within 4 days they become strong again. 4 ದಿವಸದಲ್ಲಿ ಗಟ್ಟಿ ಆಗ್ತದೆ. Mouth giving out bad smell because of microbial infection, bad smell ಬರ್ತಾ ಇದ್ರೆ, within 4 days you start feeling the improvement. 4 ದಿವಸದಲ್ಲಿ ಇಂಪ್ರೂವ್ಮೆಂಟ್ ಗೊತ್ತಾಗ್ತದೆ. If it is in the early stage, it gets cured in just 4 days only. Early stage ನಲ್ಲಾದ್ರೆ 4 ದಿವಸಕ್ಕೆ ಕ್ಯೂರ್ ಆಗೋಗುತ್ತೆ. If it is there for a long time, then you will have to extend it for some months, but curing is certain. ಬಹಳ ದಿವಸದಿಂದ ಇದ್ರೆ ಕೆಲವು ತಿಂಗಳಾಗಬಹುದು, ಆದರೆ ಕ್ಯೂರಿಂಗ್ ಸರ್ಟನ್.
Suddenly you will develop toothache and gum pain. Suddenly hallu novu ಬರ್ತದೆ. No doctor will help you immediately. They will ask you to wait. ಯಾವ ಡಾಕ್ಟರ್ ಹತ್ರ ಹೋದ್ರು ಕಾಯಿಲೆ ಅಂತಂದು ಹೇಳ್ತಾರೆ. But Mother Simarouba helps you immediately because she is mother. Simarouba ತಾಯಿ immediately help ಮಾಡ್ತಾರೆ ಯಾಕಂದ್ರೆ ಆಕೆ ತಾಯಿ. Take this decoction, slightly warm it, keep in that part of the mouth for 30 minutes. ಈ ಕಷಾಯ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಆ ಭಾಗದಲ್ಲಿ 30 minutes ಇಟ್ಕೊಳ್ಳಿ. Gargle and then drink. Within 2 hours, pain just disappears. 2 hours ಹೋಗ್ಬಿಡ್ತದೆ. Have a nice sleep. Next morning free. Teeth have become black because of teeth decay. ಹುಳುಕಲ್ಲಾಗಿ ಕಪ್ಪಾಗಿಬಿಟ್ಟಿದ್ದಾರೆ. Continue to use it for some months. ಕೆಲವು ತಿಂಗಳು ಉಪಯೋಗಿಸ್ರಿ. Gradually blackness disappears. Original color comes back. Blackness ಹೋಗಿ original color ಬರ್ತದೆ. Dry cough. ಒಣ ಕೆಮ್ಮು. Infection has taken place. No medicine is working. ಯಾವ ಮೆಡಿಸಿನ್ ವರ್ಕ್ ಆಗ್ತಾ ಇಲ್ಲ. Take 1 cup of this decoction, heat it and drink hot only. 1 cup ನಷ್ಟು ಇದನ್ನ ಬಿಸಿಯಾಗಿ ಕುಡಿರಿ. In 10 minutes you start feeling the improvement. Once in the morning and once in the evening, like that for 3 days you take, completely cured. ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಆ ರೀತಿ 3 ದಿವಸ ತಗೊಳ್ಳಿ, ಪೂರ್ಣ ಕ್ಯೂರ್ ಆಗಿ ಹೋಗ್ಬಿಡುತ್ತೆ. From the beginning till the end of the digestive tract, if internal bleeding is there, digestive tract ನಲ್ಲಿ internal bleeding ಇದ್ರೆ, within 15 days that bleeding stops, 15 ದಿವಸ ಸ್ಟಾಪ್ ಆಗ್ತದೆ. If ulcers are there, it will take 1 month to 6 months. Ulcers ಇದ್ರೆ 1 ತಿಂಗಳಿಂದ 6 ತಿಂಗಳ ಟೈಮ್ ಇದೆ. But curing is certain, guarantee curing. Any type of worm inside, ಹುಳು ಯಾವ್ದಾದ್ರು ಇದ್ರೂ it will be driven out. Any disease caused by viruses, bacteria, protozoa is cured by this. Viruses, bacteria, protozoaದಿಂದ ಬರುವಂತ ಎಲ್ಲ ಕಾಯಿಲೆ ಕ್ಯೂರ್ ಆಗ್ತದೆ. ಚಿಕನ್ಗುನ್ಯಾ, ಡೆಂಗು ಫೀವರ್, H1N1 swine flu, herpes, hepatitis, rheumatoid arthritis, ulcerative colitis, gastritis caused by Helicobacter pylori, TB, typhoid, cholera, drug resistant malaria, amoebiasis, and any other disease which you know caused by viruses, bacteria, protozoa, ಮತ್ತೆ ಯಾವ ಕಾಯಿಲೆ ಇದ್ರೂ let it be 100, let it be 1000, you add to this list. 100 ಇರಲಿ 1000 ಇರಲಿ ಈ ಲಿಸ್ಟಿಗೆ ಸೇರಿಸ್ರಿ. All of them will get cured. ಎಲ್ಲವೂ ಕ್ಯೂರ್ ಆಗಿದೆ. Among them, ಇವುಗಳಲ್ಲಿ herpes, ಸರ್ಪ ಸುತ್ತು ಸರ್ಪ ಹುಣ್ಣು, hepatitis, rheumatoid arthritis, ulcerative colitis, and Helicobacter pylori. No standard medicine anywhere at present. ಇವಕ್ಕೆ ಯಾವ ಸ್ಟ್ಯಾಂಡರ್ಡ್ ಮೆಡಿಸಿನ್ ಇಲ್ಲ. All our patients are happy. ನಮ್ಮ ಪೇಷಂಟ್ಸ್ ಎಲ್ಲರೂ ಸಂತೋಷವಾಗಿದ್ದಾರೆ. Herpes gets cured in 1 month's time. Herpes 1 ತಿಂಗಳಲ್ಲಿ ಕ್ಯೂರ್ ಆಗ್ತದೆ. Hepatitis B and C, viral load is in terms of crores. Viral load ಕೋಟಿಗಟ್ಟಲೆ ಇರ್ತದೆ. 2 crores, 3 crores, 5 crores, 10 crores. In one case it was 11 crores. Doctors hesitate to touch the patients. Doctors ಇವ್ರನ್ನ ಮುಟ್ಟಿಸ್ಕೊಳ್ಳೋಕೆ ತಯಾರಿಲ್ಲ. Because once they get infected, lifelong it will be with them. ಒಮ್ಮೆ ಇನ್ಫೆಕ್ಷನ್ ಆದ್ರೆ ಇಡೀ ಜೀವನ ಅವ್ರಿಗೆ ಸಫರ್ ಮಾಡಬೇಕು. And their livers are going to be completely damaged. Liver damage ಆಗೋಗ್ಬಿಡ್ತದೆ. So they don't want to touch them. Even if they handle with the maximum care. ಸಾಕಷ್ಟು ಕೇರ್ ತಗೊಂಡು ಹ್ಯಾಂಡಲ್ ಮಾಡ್ತಾರೆ ಅವರು. Once our patients start taking this one, in about 6 months time, 6 ತಿಂಗಳಲ್ಲಿ, that crores together viral load becomes less than 20. That is below detectable. ಕೋಟಿಗಟ್ಟಲೆ ಇದ್ದದ್ದು 20ಕ್ಕಿಂತ ಕಡಿಮೆಯಾಗಿ ಹೋಗ್ತದೆ. Below detectable level. The same doctors are telling that it is a wonder medicine. ಇದು ಒಂದು ವಂಡರ್ ಮೆಡಿಸಿನ್ ಅಂತ ಅದೇ ಡಾಕ್ಟರ್ಸ್ ಹೇಳ್ತಾರೆ. Famous doctors from very highly reputed and very big hospitals from Chennai and Coimbatore, they are sending their patients here. Chennai ಮತ್ತು ಕೊಯಂಬತ್ತೂರಿನಿಂದ ದೊಡ್ಡ ಹಾಸ್ಪಿಟಲ್ನಿಂದ ದೊಡ್ಡ ಡಾಕ್ಟರ್ಸ್ ಇಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ, telling that it is a wonder medicine. Leave aside, I have not seen those doctors, I have not seen those hospitals. Leave aside that one, I have not seen Chennai or Coimbatore. ಆ ಕೊಯಂಬತ್ತೂರು ನೋಡಿಲ್ಲ, ಚೆನ್ನೈ ನೋಡಿಲ್ಲ, ಆ ಡಾಕ್ಟರ್ಸ್ ನೋಡಿಲ್ಲ. ಬಟ್ ರೆಗ್ಯುಲರ್ ಫ್ಲೋ ಆಫ್ ಪೇಷಂಟ್ಸ್ ಇಸ್ ದೇರ್ ಫ್ರಮ್ ದೋಸ್ ಪ್ಲೇಸಸ್. ರೆಗ್ಯುಲರ್ ಆಗಿ ಜನ ಬರ್ತಾ ಇದ್ದಾರೆ, ಟೆಲ್ಲಿಂಗ್ ದಟ್ ಇಟ್ ಈಸ್ ಎ ವಂಡರ್ ಮೆಡಿಸಿನ್. ಇದು ವಂಡರ್ ಮೆಡಿಸಿನ್ ಅಂತಂದು ಹೇಳ್ತಾರೆ. Rheumatoid arthritis, patient feels it difficult to bend the fingers, bend the elbows, bend the knees. Even walking on the plain ground itself is a big punishment. ನೆಲದ ಮೇಲೆ ನಡೆಯೋದು ಒಂದು ಪನಿಷ್ಮೆಂಟ್ ಇದ್ದಾಗ ಅವರು. Once they start taking it, in about 6 months time, they easily climb 2 floors and attend to their work. 2 ಮಾಡಿ ಕೆಲಸ ಮಾಡ್ತಾರೆ. Sitting
for hours together on the floor and work. ಗಂಟೆಗಟ್ಟಲೆ ನೆಲದ ಮೇಲೆ ಕೂತು ಕೆಲಸ ಮಾಡಿದ್ರು ಮಾಡ್ತಾರೆ. ಅಲ್ಸರೇಟಿವ್ ಕೊಲಿಟಿಸ್, ಹೆಲಿಕೋಬ್ಯಾಕ್ಟರ್ ಪೈಲೋರಿ, ಆಲ್ವೇಸ್ ಹೈಪರ್ ಅಸಿಡಿಟಿ, ಯಾವಾಗಲೂ ಹೈಪರ್ ಅಸಿಡಿಟಿ. ಡಾಕ್ಟರ್ಸ್ ಸೇ ಯು ಹ್ಯಾವ್ ಟು ಈಟ್ ಬ್ಲ್ಯಾಂಡ್ ಡಯಟ್, ಸಪ್ಪೆ ಆಹಾರ ತಿನ್ಬೇಕು ಅಂತಂದು ಹೇಳ್ತಾರೆ. ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಯು ಮಸ್ಟ್ ಗೋ ಆನ್ ಈಟಿಂಗ್ ದೋಸ್ ಆಂಟಾಸಿಡ್ ಟ್ಯಾಬ್ಲೆಟ್ಸ್. ಆಂಟಾಸಿಡ್ ಟ್ಯಾಬ್ಲೆಟ್ಸ್ ತಿನ್ಬೇಕು ಬೆಳಗಿನ ಸಾಯಂಕಾಲದವರೆಗೆ. ರೆಂಟ್ಯಾಕ್, ಪೆಂಟ್ಯಾಕ್, ಒಮೇಜ್ ಆರ್ ಡ್ರಿಂಕ್ ಜೆಲುಸಿಲ್, ಡೈಜಿನ್ ಅಂಡ್ ಲಿವ್ ವಿತ್ ಇಟ್. ಅದು ತಿನ್ಕೊಂಡು ಕುಡ್ಕೊಂಡು ಬದುಕಬೇಕು. ಪೇಷಂಟ್ಸ್ ಹ್ಯಾವ್ ಬೀನ್ ಲಿವಿಂಗ್ ಲೈಕ್ ದಟ್ ಫಾರ್ ಇಯರ್ಸ್ ಟುಗೆದರ್. ವರ್ಷಗಟ್ಟಲೆ ಬದುಕಿದ್ದಾರೆ. ಈವನ್ 20 years, 25 years, because there is no standard medicine. 20 ವರ್ಷ 25 ವರ್ಷನೂ ಬದುಕಿದ್ದಾರೆ, ಯಾಕಂದ್ರೆ ಸ್ಟ್ಯಾಂಡರ್ಡ್ ಮೆಡಿಸಿನ್ ಇಲ್ಲ. ಒನ್ಸ್ ದೇ ಸ್ಟಾರ್ಟ್ ಟೇಕಿಂಗ್ ದಿಸ್ ಒನ್, ಇನ್ ಅಬೌಟ್ 6 months ಟೈಮ್ ದೇ ಗೆಟ್ ಕ್ಯೂರ್ಡ್ ಕಂಪ್ಲೀಟ್ಲಿ. 6 ತಿಂಗಳಲ್ಲಿ ಕ್ಯೂರ್ ಆಗಿ ಹೋಗ್ಬಿಡ್ತದೆ. ದೇ ಸ್ಟಾರ್ಟ್ ಈಟಿಂಗ್ ನಾರ್ಮಲ್ ಫುಡ್, ಇನ್ಕ್ಲೂಡಿಂಗ್ ಪುಳಿಯೋಗರೆ, ಬಿಸಿಬೇಳೆ ಬಾತ್, ಮಸಾಲೆ ದೋಸೆ, ಮಿರ್ಚಿ ಬಜ್ಜಿ ಅಂಡ್ ಕಮ್ ಅಂಡ್ ಟೆಲ್ ಮಿ. ಅಷ್ಟೆಲ್ಲ ತಿಂದ್ಕೊಂಡು ಆರಾಮಾಗಿ ಬಂದಿದ್ದೇವೆ ಅಂತಂದು ಹೇಳ್ತಾರೆ. ಇಟ್ ಈಸ್ ಆಲ್ ಗಾಡ್ಸ್ ಗ್ರೇಸ್, ಮದರ್ ಸಿಮರೂಬಾಸ್ ಬ್ಲೆಸ್ಸಿಂಗ್. ಇದೆಲ್ಲ ದೇವ್ರ ದಯ, ಸಿಮರೂಬಾ ತಾಯಿ ಆಶೀರ್ವಾದ. ಕ್ಯಾನ್ಸರ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಅಲೋನ್ ಇಟ್ ವಿಲ್ ಕ್ಯೂರ್, ನೋ ನೀಡ್ ಆಫ್ ಎನಿ ಅದರ್ ಮೆಡಿಸಿನ್. ಕ್ಯಾನ್ಸರ್ ಫಸ್ಟ್ ಅಂಡ್ ಸೆಕೆಂಡ್ ಸ್ಟೇಜ್ ಇದ್ರೆ ಇದು ಒಂದೇ ಸಾಕು, ಬೇರೆ ಯಾವುದು ಬೇಡ. ಸಮ್ ಕ್ಯಾನ್ಸರ್ಸ್ ವಿ ಕಮ್ ಟು ನೋ ವೆರಿ ಅರ್ಲಿ, ಕೆಲವು ಬೇಗನೆ ಗೊತ್ತಾಗ್ತದೆ. ಮೌತ್ ಕ್ಯಾನ್ಸರ್ ಅಪ್ ಟು ಥ್ರೋಟ್ ಇನ್ಕ್ಲೂಡಿಂಗ್ ದ ನ್ಯಾಸಲ್ ಪ್ಯಾಸೇಜ್. ದೆನ್ ಇಸಫೆಗಸ್ ಕ್ಯಾನ್ಸರ್, ಅನ್ನನಾಳದ. ಈವನ್ ಡ್ರಿಂಕಿಂಗ್ ವಾಟರ್ ಬಿಕಮ್ಸ್ ಡಿಫಿಕಲ್ಟ್, ನೀರು ಕುಡಿಯೋದು ಸಾಕಷ್ಟು ಆಗ್ತದೆ. Then in case of ladies, breast cancer, lump formation, gadda gottagibiಡ್ತದೆ. In case of gents, old age, prostate gland cancer, urination problem. Immediately after knowing you start it, ಗೊತ್ತಾದ್ಮೇಲೆ you start ಮಾಡಿ. In 1 month's time, improvement is seen. In 1 year's time, more than 90% cured. No surgery, chemotherapy, radiation, hormonal therapy, ಇವು ಯಾವೂ ಇಲ್ಲ. Leave aside saving the money, ದುಡ್ಡು ಉಳಿಸೋದು ಆ ಕಡೆ ಇರಲಿ. You have spared the patient from physical and mental suffering. Patient na physical ಮತ್ತು mental suffering ಇಂದ spare ಮಾಡ್ತೀರಿ. And you have spared all the members of the family from the mental trauma they are suffering. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ತಲೆ ಕೆಟ್ಟೋಗಿರ್ತದೆ, ಅವರೆಲ್ಲ ಸಮಾಧಾನ. We have got so many mouth cancer patients who come here in the beginning only, mouth cancer ನವರು. In 6 months time they come here and then tell everything is cured. 6 ತಿಂಗಳಲ್ಲಿ ಕ್ಯೂರ್ ಆಗೋಯ್ತು ಅಂತ ಬರ್ತಾರೆ. Still I tell them you have to continue this one, because cancer is a deceptive and then unpredictable disease. Cancer ಯಾವ ರೀತಿ ಆದ್ರೆ ಮತ್ತೆ ವಾಪಸ್ ಬರ್ಬೋದು, it can come back. So continue, that's what we tell. And those who go for surgery, chemotherapy, radiation, after surgery also, after 6 months, 8 months they come here again, because it has recurred. ಅದೆಲ್ಲ ಮಾಡಿಸಿದ್ರೆ ಅದನ್ನು ಮತ್ತೆ ವಾಪಸ್ ಬಂದ್ಬಿಟ್ಟಿರ್ತದೆ. ಸೊ ಅಗೇನ್ ದೇ ಕಮ್ ಹಿಯರ್ ಫಾರ್ ದಿಸ್ ಒನ್. ಬಟ್ ಬೈ ದಟ್ ಟೈಮ್ ಫೇಸ್ ಹ್ಯಾಸ್ ಆಲ್ರೆಡಿ ಬಿಕಮ್ ಡಿಸ್ಫಿಗರ್. ಅಷ್ಟರೊಳಗಾಗಿನ ಮುಖ ವಿಕಾರ ಆಗಿ ಹೋಗ್ಬಿಟ್ಟಿರ್ತದೆ ಬಿಕಾಸ್ ಆಫ್ ಸರ್ಜರಿ. ಲೇಡೀಸ್ ಕಮ್ ಹಿಯರ್ ವಿತ್ 3 to 4 centimeters ಬಿಗ್ ಲಂಪ್, 3 ರಿಂದ 4 centimeters. ವಿತ್ ಇನ್ 1 year ಇಟ್ ಕಂಪ್ಲೀಟ್ಲಿ ಡಿಸಪಿಯರ್ಸ್. 1 year ನಲ್ಲಿ ಹೋಗೇ ಬಿಡ್ತದೆ. ಇಫ್ ದಿ ಲಂಪ್ ಈಸ್ ಅಬೌಟ್ 6 centimeters, ಇಟ್ ಮೇ ಟೇಕ್ 2 years. 6 centimeters ಇದ್ರೆ 2 ವರ್ಷ ಆಗ್ಬೋದು. ಇಫ್ ಇಟ್ ಇಸ್ ಸ್ಟಿಲ್ ಲಾರ್ಜರ್, ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್. ಅದಕ್ಕೂ ದೊಡ್ಡದಿದ್ರೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಬಟ್ ಕ್ಯೂರಿಂಗ್ ಇಸ್ ದೇರ್. ನೌ ಎ ಸಿಂಪಲ್ ರಿಕ್ವೆಸ್ಟ್ ವಿತ್ ಆಲ್ ದಿ ಹಂಬಲ್ ರಿಕ್ವೆಸ್ಟ್ ವಿತ್ ಆಲ್ ದ ಲೇಡೀಸ್ ಹೂ ಆರ್ ಹಿಯರ್. ಎಲ್ಲ ಹೆಣ್ಮಕ್ಳು ಯಾರಿದ್ದಾರೋ ಅವ್ರ ಹತ್ರ, ನಿಮ್ಮ ಹತ್ರ ಒಂದು ನಮ್ರ ವಿನಂತಿ. ಯು ವಿಲ್ ಬಿ ಟೀಚಿಂಗ್ ಸೋ ಮೆನಿ ಗುಡ್ ಥಿಂಗ್ಸ್ ಟು ಯುವರ್ ಗರ್ಲ್ ಚಿಲ್ಡ್ರನ್ ಬೈ ದಿ ಟೈಮ್ ದೇ ಬಿಕಮ್ 10 years old. ನೀವು ಹೆಣ್ಣು ಮಕ್ಕಳಿಗೆ 10 ವರ್ಷ ಆಗೋದ್ರೊಳಗಾಗಿನೇ ಏನೆಲ್ಲ ಒಳ್ಳೆದನ್ನ ಹೇಳ್ಕೊಡ್ತಾ ಇರ್ತಾರೆ. Now you please make it a point to start teaching this one also along with the other things. ಇದ್ರ ಬೇರೆ ಏನೇನು ಕಲಿಸ್ಕೊಡ್ತಿರೋ ಅದ್ರ ಜೊತೆಗೆ ಈ ಸಿಮರೂಬಾ ಥೆರಪಿ ಬಗ್ಗೆನೂ ಕಲಿಸ್ಕೊಡಿ ಮಕ್ಕಳಿಗೆ. ಅಂಡ್ ಟು ಆಲ್ ದ ಲೇಡೀಸ್, ಕ್ಯಾನ್ಸರ್ ಡಸಂಟ್ ಗ್ರೋ ಓವರ್ ನೈಟ್. ಕ್ಯಾನ್ಸರ್ ರಾತ್ರಿ ದೊಡ್ಡದಾಗಿ ಬೆಳೆಯೋದಿಲ್ಲ. ಇಟ್ ವಿಲ್ ಬಿ ಅಪೇರಿಂಗ್ ಎಸ್ ಅ ಸ್ಮಾಲ್ ಒನ್ ಟು ಸ್ಟಾರ್ಟ್ ವಿತ್, ದೆನ್ ಇಟ್ ಗ್ರೋಸ್. ಒಂದು ಚಿಕ್ಕದಿರ್ತದೆ, ಆಮೇಲೆ ಬೆಳೀತದೆ. All the ladies in a family, whether it is 10-year-old or 90-year-old, don't hide all these things among yourselves. At least discuss among the ladies. ನೀವು ನಿಮ್ಮ ಮನೆಯಲ್ಲಿ ಲೇಡೀಸ್ ಯಾರು ಇದ್ದೀರೋ ಅವರೆಲ್ಲ ಡಿಸ್ಕಸ್ ಮಾಡ್ಕೊಳ್ಳಿ. ಡೋಂಟ್ ಕೀಪ್ ಇಟ್ ಆಸ್ ಅ ಸೀಕ್ರೆಟ್ ಆಗಿ ಮಾಡಬೇಡಿ. ವೆನ್ ದ ಲಂಪ್ ಇಸ್ ಜಸ್ಟ್ ಅಬೌಟ್ 1 centimeter, ಗೋ ಫಾರ್ ಸಿಮರೂಬಾ ಥೆರಪಿ ಅಂಡ್ ಹಾಟ್ ವಾಟರ್ ಥೆರಪಿ. ಈ ಸಿಮರೂಬಾ ಥೆರಪಿನ ತಗೊಳ್ಳಿ, ಇದರ ಜೊತೆಗೆ ಹಾಟ್ ವಾಟರ್ ಬ್ಯಾಗ್ ಥೆರಪಿ. ಮಾರ್ನಿಂಗ್ 5 minutes, ಈವ್ನಿಂಗ್ 5 minutes.
In 6 months time it disappears. Don't go even for biopsy. Biopsy gu ಹೋಗಬೇಡಿ. Doctor suspecting that there is cancer, you take it. Whether it is malignant or benign, start it. ಅದು ಒಳ್ಳೆದೇ ಇರಲಿ ಕೆಟ್ಟದೇ ಇರಲಿ ಸ್ಟಾರ್ಟ್ ಮಾಡಿ. In 6 months time it disappears. 6 ತಿಂಗಳೊಳಗೆ ಹೋಗೇ ಬಿಡ್ತದೆ. Again I stress it. ಮತ್ತೊಂದ್ಸಲ ಹೇಳ್ತೇನೆ ನಿಮಗೆ ಒತ್ತಾಯ ಮಾಡ್ತೇನೆ. From the age of 10 itself up to 90 or 98, all of you should discuss among yourselves, ಎಲ್ಲರೂ ladies. Don't keep it as a secret. ಗುಟ್ಟಾಗಿ ಇಟ್ಕೋಬೇಡಿ. And then when it is so small, immediately you start it. ಚಿಕ್ಕದಿರುವಾಗಲೇ ಸ್ಟಾರ್ಟ್ ಮಾಡಿ. In 6 months time it disappears. No surgery, chemotherapy, radiation, ಯಾವುದೇ ಇಲ್ಲ. If everyone adopts this, a day will come in future that no lady will suffer from breast cancer in this world. ಎಲ್ಲರೂ ಇದನ್ನು ಮಾಡಿದ್ರೆ ಮುಂದೆ ಒಂದು ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ಲೇಡಿಗೂ ಬ್ರೆಸ್ಟ್ ಕ್ಯಾನ್ಸರೇ ಬರುವುದಿಲ್ಲ. ಅಪ್ಪಿತಪ್ಪಿ ಬಂದ್ರೂ ನೀವೇ ಕ್ಯೂರ್ ಮಾಡ್ಬಿಡ್ತೀವಿ. ವಾಟ್ ಎ ವಂಡರ್ಫುಲ್ ಥಿಂಗ್. ವೈ ಯು ಶುಡ್ ನಾಟ್ ಡೂ ಇಟ್? ನೀವು ಮಾಡ್ರಿ ಎಲ್ಲರೂ. You heard that lady, 5 months over now. It is shrinking already. Sumar Murthy, who had come here. No surgery, no chemotherapy, no radiation. 4 centimeters in. Now she is doing very well. Why we should not do it? God has given to us, let us do it. And once one organ is lost, it is lost forever. ಅಲ್ಲಿ ಹೋದ್ಕೊಳ್ಳೋ ಸರ್ಜರಿ ಅಂತಂತಾರೆ, ಸರ್ಜರಿ ಮಾಡಿ ತೆಗೆದು ಬಿಡ್ತಾರೆ. Again hormonal therapy and so many other things will be there and no guarantee. It may come back again. ನಮ್ಮ ಹತ್ರ we have got so many cases where after surgery, chemotherapy, radiation, again it comes back. Either in the same portion or in some other portion, it will come. So why all that God has given, let us make the best use of it. Similarly with prostate gland people, there's also within 1 year, it becomes normal. Prostate gland is one part. And for also prostate gland people, if they suspect there is cancer, don't go for biopsy even. And even if you go for biopsy, a small injury made in that area that makes the cancer cells multiply faster. ಅಲ್ಲಿ ನೀವು ಒಂದು ನೀಡ್ಲು ಮುಟ್ಟಿದ್ರೆ ಸಾಕು, ಎಲ್ಲ ಕ್ಯಾನ್ಸರ್ ಸೆಲ್ಸ್ಗಳು ಬೇಗ ಮಲ್ಟಿಪ್ಲೈ ಆಗಿಬಿಡ್ತವೆ. ವೈ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್, ವೈ ಯು ಶುಡ್ ಗೋ? ಯಾವುದು ಮಾಡಿಸ್ಬೇಡಿ, ಆರಾಮಾಗಿ. If the tumor is quite big and if it is obstructing, ದೊಡ್ಡದಾಗಿತ್ತು ಗಡ್ಡೆ ಅಬ್ಸ್ಟ್ರಕ್ಟ್ ಆಗ್ತದೆ ಅಂತಂದ್ರೆ, no alternative. Operation has to be made, surgery has to be made. First they give chemotherapy to reduce the size of the tumor. ಆ ಸೈಜ್ ಚಿಕ್ಕದು ಮಾಡೋದಕ್ಕೆ chemotherapy ಕೊಡ್ತಾರೆ. Then surgery, again chemotherapy, radiation. We suggest them to start this one before first chemotherapy. First chemotherapy ಗಿಂತ ಮೊದಲೇ ಇದನ್ನು ಸ್ಟಾರ್ಟ್ ಮಾಡಿ and continue along with it. ಅದ್ರ ಜೊತೆ ಕಂಟಿನ್ಯೂ ಮಾಡಿ. So that the side effects of chemotherapy will be as less as possible. Side effects ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಆಗ್ತದೆ. ವಾಮಿಟಿಂಗ್ ವಿಲ್ ಬಿ ಲೆಸ್, ವಾಂತಿ ಆಗೋದು ಕಡಿಮೆ ಆಗ್ತದೆ. ಅಪಿಟೈಟ್, ಹಸಿವು, it will be more. Food intake is good. Energy level is high. Immunity level is very high. Rate of recovery is fast. ಬೇಗನೆ recover ಆಗ್ತದೆ. There are some cases where the doctors had told only a few months are left. ಕೆಲವೇ ತಿಂಗಳು ಬದುಕ್ತಾರೆ ಅಂತ ಡಾಕ್ಟರ್ಸ್ ಹೇಳಿದ್ರು. Now years have passed, ವರ್ಷಗಟ್ಟಲೆ ಆಗೋಯ್ತು, 8 years, 10 years, still they are doing well. 8 ವರ್ಷ ಆಯ್ತು, 10 ವರ್ಷ ಆಯ್ತು, ಒಳ್ಳೆದಾಗಿದೆ. Again it is God's grace, Mother Simarouba's blessings. ದೇವ್ರ ದಯ, ಸಿಮರೂಬಾ ತಾಯಿ ಆಶೀರ್ವಾದ. Blood cancer, the very term makes anybody shiver. ಅದಂತೂ ಎಲ್ಲರೂ ನಡುತ್ತಾರೆ. Doctors separately tell to the patients, people separate ಆಗಿ ಹೇಳ್ತಾರೆ, we do not have any standard medication for this. ಇಲ್ಲಿವರೆಗೆ ನಮಗೆ ಸ್ಟ್ಯಾಂಡರ್ಡ್ ಮೆಡಿಕೇಶನ್ ಕಂಡು ಹಿಡಿದಿಲ್ಲ. We give chemotherapy followed by stem cell therapy, that is bone marrow transplantation, costing lakhs of rupees. ಲಕ್ಷಗಟ್ಟಲೆ ಖರ್ಚಾಗ್ತದೆ. No guarantee. All our blood cancer patients are happy today. ಎಲ್ಲರೂ ಸಂತೋಷವಾಗಿದ್ದಾರೆ. Blood cancer is broadly classified into 2 categories. 2 category classify ಮಾಡಿದ್ದಾರೆ, lymphoma and leukemia. In lymphoma, Hodgkin's lymphoma, non-Hodgkin's lymphoma, multiple myeloma. Again, ಅದರೊಳಗೆ 3 types ಆಯ್ತು. All these 3 are equally bad. ಎಲ್ಲವೂ ಅಷ್ಟೇ ಕೆಟ್ಟು. But the worst among these bad fellows is multiple myeloma. ಅದರೊಳಗೆ ಅತಿ ಕೆಟ್ಟದು ಅಂದ್ರೆ multiple myeloma. Bone marrow cancer. All the bones get damaged. ಎಲ್ಲ ಮೂಳೆಗಳು ಡ್ಯಾಮೇಜ್ ಆಗಿಬಿಡ್ತವೆ. Patient cannot sit straight because entire vertebral column is damaged. ಎಲ್ಲ vertebral column ಡ್ಯಾಮೇಜ್ ಆಗೋಗ್ಬಿಡ್ತದೆ. Patient ಕುತ್ಕೊಳ್ಳೋಕ್ಕಾಗಲ್ಲ. Patient cannot raise the hands, raise the legs because these bones are also damaged.
ಕೈ ಎತ್ತಕ್ಕಾಗಲ್ಲ, ಕಾಲು ಎತ್ತಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಮೂಳೆ ಡ್ಯಾಮೇಜ್ ಆಗಿರುತ್ತೆ. ಈವನ್ ಟು ರೇಸ್ ದ ಹ್ಯಾಂಡ್ ಸಂಬಡಿ ಎಲ್ಸ್ ಹ್ಯಾಸ್ ಟು ಹೆಲ್ಪ್. ಪೇನ್, ಹಾರಿಬಲ್ ಪೇನ್, ಕೈ ಎತ್ತಿದ್ರು ಹಾರಿಬಲ್ ಪೇನ್ ಇರುತ್ತೆ. ಅಗೇನ್ ಹಿಯರ್ chemotherapy followed by bone marrow transplantation, no guarantee. ಅವೆರಡನ್ನು ಮಾಡ್ತಾರೆ, ಏನು ಗ್ಯಾರಂಟಿ ಇಲ್ಲ. ಬೈ ದಟ್ ಟೈಮ್ ಲ್ಯಾಕ್ಸ್ ಆಫ್ ರುಪೀಸ್ ಇಸ್ ಸ್ಪೆಂಡ್, ಲಕ್ಷಗಟ್ಟಲೆ ಖರ್ಚಾಗಿದೆ. Once our patients start taking this one, in about 6 months time they are going for regular walking. ಇದನ್ನು ತಗೊಳ್ಳೋಕೆ ಶುರು ಮಾಡಿದ್ರೆ 6 ತಿಂಗಳೊಳಗೆ ರೆಗ್ಯುಲರ್ ವಾಕಿಂಗ್ ಹೋಗ್ತಾರೆ. ಐ ಕಾಂಟ್ ಬಿಲೀವ್ ಇಟ್ ಮೈ ಸೆಲ್ಫ್, ನನಗೆ ನಂಬಿಕೆ ಆಗಲ್ಲ. ಬಟ್ ದ ಪೇಷಂಟ್ಸ್ ದೆಮ್ಸೆಲ್ಸ್ ಕಮ್ ಹಿಯರ್ ಟು ಟೇಕ್ ದ ಮೆಡಿಸಿನ್, ಸೊ ಐ ಹ್ಯಾವ್ ಟು ಬಿಲೀವ್. ಅವರೇ ಬಂದು ತಗೊಂಡು ಹೋಗ್ತಾರೆ, ಅದಕ್ಕಾಗಿ ನಂಬಬೇಕು. ಲ್ಯೂಕೇಮಿಯಾ, acute leukemia, chronic leukemia. Again in acute leukemia, acute lymphoblastic leukemia, acute myeloid leukemia. Then chronic, same thing, chronic lymphoblastic leukemia, chronic myeloid leukemia. All these four are equally bad. Once the patient is affected, youngsters, they discontinue their studies. ಚಿಕ್ಕವರೆಲ್ಲ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. They just don't go to schools and colleges. Elders, they take retirement. ದೊಡ್ಡವರು ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ. Again the same treatment, chemotherapy followed by bone marrow transplantation, no guarantee. Once our patients start taking this one, ತಗೊಳ್ಳೋಕೆ ಶುರು ಮಾಡಿದರೆ, in 6 months time they improve to such an extent, 6 ತಿಂಗಳಲ್ಲಿ ಇಷ್ಟು ಇಂಪ್ರೂವ್ ಆಗ್ತಾರೆ. Youngsters, they have already started going back to their schools and colleges. Elders, they have reported back to their duties. ಚಿಕ್ಕವರು ಸ್ಕೂಲ್ ಕಾಲೇಜಿಗೆ ಹೋಗಿ ಶುರು ಮಾಡಿದ್ದಾರೆ, ಬೇರೆ ದೊಡ್ಡವರು ಕೆಲಸಕ್ಕೆ ರಿಪೋರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಂಗ್ಸ್ಟರ್ಸ್, ಸಮ್ ಆಫ್ ದೆಮ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಡಿಗ್ರೀಸ್ ಅಂಡ್ ನೌ ದೇ ಆರ್ ಎಂಪ್ಲಾಯ್ಡ್ ಆಲ್ಸೋ. ಚಿಕ್ಕವರು ಡಿಗ್ರಿ ಮುಗಿಸಿ ಕೆಲಸಕ್ಕೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಡರ್ಸ್, ದೇ ಆರ್ ಡೂಯಿಂಗ್ ವೆಲ್ ಇನ್ ದೇರ್ ಜಾಬ್ನಲ್ಲಿ ಕೆಲಸದಲ್ಲಿ ಚೆನ್ನಾಗಿದ್ದಾರೆ. 5 ವರ್ಷ 6 ವರ್ಷ ಆಯ್ತು, ದೇ ಆರ್ ಸ್ಟಿಲ್ ಡೂಯಿಂಗ್ ವೆಲ್. Brain cancer, it is also just like any other cancer, unchecked, uncontrolled multiplication of cells in the brain. ಬೇರೆ ಕ್ಯಾನ್ಸರ್ ಇದ್ದಂಗೆ ಇದರಲ್ಲಿನೂ ಅದೇ ರೀತಿನೇ ಅನ್ಚೆಕ್ಡ್ ಗ್ರೋತ್ ಆಗ್ತಾ ಇದೆ. ಬಟ್ ಇಟ್ ಈಸ್ ಸಮ್ ನಾಟ್ ಸ್ಪೆಷಲ್ ಬಿಕಾಸ್ ಬ್ರೈನ್ ಈಸ್ ಸ್ಪೆಷಲ್. ಬ್ರೈನ್ ಸ್ಪೆಷಲ್ ಇರೋದ್ರಿಂದ ಇದು ಸ್ಪೆಷಲ್ ಆಗ್ತದೆ. ಇಫ್ ದ ಕ್ಯಾನ್ಸರ್ ಇಸ್ ದೇರ್ ಇನ್ ದ ಇಂಟೆಸ್ಟೈನಲ್ ಕ್ಯಾನ್ಸರ್ ಇದ್ರೆ, ಇಫ್ ಇಟ್ ಈಸ್ 1 centimeter, ಫ್ರಮ್ ದ ಲೆಫ್ಟ್ ಸೈಡ್ 4 centimeters, from the right side 4 centimeters, along with that 1 centimeter tumor, they will remove 9 centimeters and throw it away. 1 centimeter ಇದ್ರೆ 9 centimeter ಕತ್ತರಿಸಿ ಎಸೆದು ಹಾಕಿಬಿಡ್ತಾರೆ. ಸೊ ದಟ್ ಕ್ಯಾನ್ಸರ್ ಶುಡ್ ನಾಟ್ ಕಮ್ ಬ್ಯಾಕ್ ಅಗೇನ್, ಮತ್ತೆ ಬರಬಾರ್ದು ಅಂತ. ಇನ್ ಬ್ರೈನ್ ದೇ ಕಾಂಟ್ ಪ್ಲೇ ಲೈಕ್ ದಟ್. ಬ್ರೈನ್ ನಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ವಾಟ್ ಎವರ್ ದ ಸೈಜ್ ಆಫ್ ದ ಟ್ಯೂಮರ್, ಎಷ್ಟೇ ದೊಡ್ಡದಿರಲಿ, ಓನ್ಲಿ 80% ಆಫ್ ದ ಟ್ಯೂಮರ್ ವಿಲ್ ಬಿ ರಿಮೂವ್. ಬರೀ 80% ಮಾತ್ರ ತೆಗಿತಾರೆ. ಇನ್ನು 20% ದೇ ವಿಲ್ ಲೀವ್ ಇಟ್ ಲೈಕ್ ದಟ್ ಓನ್ಲಿ. Because brain is a very delicate structure, very delicate. If they carelessly touch somewhere on the left side, illelladru left side nalli carelessly touch madidre, right eye becomes completely blind. ಹೋಗ್ಬಿಡ್ತದೆ, ಕಣ್ಣೇ ಹೋಗ್ಬಿಡ್ತದೆ. Carelessly touch somewhere on the right side, left ear becomes permanently deaf, ಹೋಗ್ಬಿಡ್ತದೆ. Like that, so many horrible things will happen if they carelessly handle. Careless ಆಗಿ ಎಲ್ಲಾದ್ರೂ ಹ್ಯಾಂಡಲ್ ಮಾಡಿದ್ರೆ ಅಂಥವೆಲ್ಲ ಹಾರಿಬಲ್ ಥಿಂಗ್ಸ್ ಆಗ್ತದೆ. ಸೊ ದೇ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. ಏನೋ ರಿಸ್ಕ್ ತಗೊಳ್ಳೋದಿಲ್ಲ. Only 80% of the tumor will be removed, and then remaining 20% will be left there like that. In 20% ಹಾಗೆ ಬಿಡ್ತಾರೆ. Then they give chemotherapy. Unfortunately, chemotherapy doesn't reach the brain because there is blood-brain barrier. Reach ಆಗೋದೇ ಇಲ್ಲ. Then they give radiation. It has been effective. Radiation ಕೊಡ್ತಾರೆ, effective. All our brain cancer people are doing well. ಎಲ್ಲರೂ ಚೆನ್ನಾಗಿದ್ದಾರೆ. Because this reaches the brain where chemotherapy doesn't reach. And some of them have lived for 3 years, 4 years, 5 years. They are coming here to take the medicines themselves, driving their own vehicles. ಬರ್ತಾರೆ, ತಗೊಂಡು ಹೋಗ್ತಾರೆ. Again it is God's grace, Mother Simarouba's blessings. ದೇವರ ದಯ, ಸಿಮರೂಬಾ ತಾಯಿ ಆಶೀರ್ವಾದ. Apart from cancer, a few ladies' problems, ಕೆಲವು ladies of the problems. Irregular periods, painful periods, cramps during periods, excess bleeding, white discharge, menopause problem, cysts in the ovary, fibroids in the uterus, and urinary tract infections. All these are taken care of. ಎಲ್ಲವನ್ನು ಕ್ಯೂರ್ ಮಾಡ್ತಾರೆ. Put them together, ಒಟ್ಟಿಗೆ ಸೇರಿಸಿ. Diseases caused by the microorganisms, plus cancer-related diseases, plus ladies' gynecological problems. Almost 60% of human ailments
are taken care of by a single plant, 60% ಒಂದೇ ಪ್ಲಾಂಟ್ ಇಂದಲೇ ಕೇರ್ ತಗೊಳ್ತದೆ. This much itself is enough to wake up in the morning and offer prayers to Mother Simarouba and go and attend to the other works because it is lifetime health insurance. ಇಷ್ಟೇ ಸಾಕು. ಬೆಳಗ್ಗೆ ಎದ್ದು ಸಿಮರೂಬಾ ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಬೇರೆ ಕೆಲಸಗಳಿಗೆ ಹೋಗೋದು. ಯಾಕಂದ್ರೆ ಲೈಫ್ ಟೈಮ್ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾಳೆ ಆ ತಾಯಿ. Not only this much, Mother Simarouba is having another special feature with her. ಇಷ್ಟೇ ಅಲ್ಲ, ಇನ್ನೊಂದು ಸ್ಪೆಷಲ್ ಫೀಚರ್ ಇದೆ ಸಿಮರೂಬಾ ತಾಯಿಯ. She is capable of preventing the incidence of all these diseases. ಇವು ಯಾವ ಕಾಯಿಲೆಗಳು ಬರಲಾರ್ದಂಗೆ ಪ್ರಿವೆಂಟ್ ಮಾಡೋ ಶಕ್ತಿ ಸಹ ಇದೆ. From the age of 1 itself, everybody can take it as a course for 30 days continuously. 1 ವರ್ಷದ ಮಗುವಿನಿಂದ ಹಿಡಿದು ಎಲ್ಲರೂ 30 days ಒಂದು ಕೋರ್ಸ್ ಅಂತ ತಗೊಳ್ತಕ್ಕದ್ದು. Repeat it once in 6 months. 6 ತಿಂಗಳ ನಂತರ ಮತ್ತೆ ರಿಪೀಟ್ ಮಾಡಿ. For example, entire January, again entire July, or as per your convenience, you can reschedule it. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. If you continue to do like this, ಈ ರೀತಿ ಮಾಡ್ಕೊಂಡು ಹೋದ್ರೆ, a day will come in future that nobody will suffer from cancer in this world. ಇಂಥದ್ದಾಗ್ತದೆ, ನಿಮ್ಮ immunity level ಇಷ್ಟು ಹೈ ಇರ್ತದೆ, nobody will suffer from cancer in this world. And that can be done by each one of you. ಇದನ್ನ ನೀವೆಲ್ಲರೂ ಮಾಡೋದಕ್ಕೆ ಸಾಧ್ಯ ಇದೆ. You can plan it in a wonderful way. ನೀವೇ ಪ್ಲಾನ್ ಮಾಡ್ಕೊಳ್ರಿ, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. If it has to be practiced, one plant is necessary to take care of one person. ಇದನ್ನು ಪ್ರಾಕ್ಟೀಸ್ ಮಾಡಬೇಕಿದ್ರೆ ಒಂದು ಪ್ಲಾಂಟ್ ಒಬ್ಬರಿಗೆ ರಕ್ಷಣೆ ಬೇಕು. If one plant can take care of one person can also take care of one plant. We give you seeds, we teach you how to grow it and then how to use it. ಬೀಜಗಳು ಕೊಡ್ತೇವೆ, ಉಪಯೋಗಿಸೋ ವಿಧಾನ, ಬೆಳೆಸೋ ವಿಧಾನ ಎಲ್ಲ ಹೇಳ್ಕೊಡ್ತೇವೆ. This is all free. Land we don't give you because we are not rich. ಅಷ್ಟೊಂದು ಜಮೀನು ಕೂಡ ಯೋಗ್ಯತೆ ನಮ್ಮ ಹತ್ರ ಇಲ್ಲ, ನಾವು ಅಷ್ಟೊಂದು ಶ್ರೀಮಂತರಲ್ಲ. How much land is needed to grow one plant? ಎಷ್ಟು ಬೇಕು ಒಂದು ಪ್ಲಾಂಟ್ ಬೆಳೆಯೋಕ್ಕೆ? 2 feet by 2 feet is needed. You grow it. After 5 years when it starts flowering ಶುರುವಾದ ನಂತರ, take a leaf, a stick from the same plant, ಎಲೆ ಕಡ್ಡಿ ಆ ಪ್ಲಾಂಟ್ ಇಂದ ತಗೊಳ್ಳಿ. Dry them in morning and evening sunlight. ಬೆಳಗ್ಗೆ ಮತ್ತೆ ಸಾಯಂಕಾಲ ಸನ್ಲೈಟ್ ನಲ್ಲಿ ಅದನ್ನು ಒಣಗಿಸ್ರಿ. ಪೌಡರ್ ಇಂದ ಮಿಕ್ಸಿ ಅಂಡ್ ಯೂಸ್ ಇನ್ ದ ಸೇಮ್ ವೇ ಆಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಅದನ್ನ ಹೇಳ್ತೇನಲ್ಲ ಅದೇ ರೀತಿ ಉಪಯೋಗಿಸಿ. ಸೇಮ್ ರಿಸಲ್ಟ್ಸ್ ಯು ವಿಲ್ ಗೆಟ್. ಎಲ್ರಿಗೂ ಅದೇ ರಿಸಲ್ಟ್ ಬರ್ತದೆ. ಇಫ್ ಎವರಿಬಡಿ ಡಸ್ ಲೈಕ್ ದಿಸ್, ಎ ಡೇ ವಿಲ್ ಕಮ್ ಇನ್ ಫ್ಯೂಚರ್ ದಟ್ ನೋಬಡಿ ವಿಲ್ ಸಫರ್ ಫ್ರಮ್ ಡ್ರೆಡ್ಫುಲ್ ಡಿಸೀಸಸ್ ಲೈಕ್ ಕ್ಯಾನ್ಸರ್. ಎಲ್ಲರೂ ಈ ರೀತಿ ಮಾಡ್ಕೊಂಡು ಹೋದ್ರೆ ಕ್ಯಾನ್ಸರ್ ಅಂತ ಹಾರಿಬಲ್ ಡಿಸೀಸಸ್ ಯಾರಿಗೂ ಬರೋದಿಲ್ಲ. ಅಂಡ್ ಆಲ್ ಆಫ್ ಯು ಕ್ಯಾನ್ ಡೂ ಇಟ್. ಎಲ್ಲರೂ ಮಾಡ್ಲಿಕ್ಕೆ ಆಗ್ತದೆ. Now you have consumed the decoction. Is it all right for drinking? ಕಷಾಯ ಕುಡಿಯೋ ಆಗಿದೆಯಾ ಅಮ್ಮ? ಕಷಾಯ ಕುಡಿದ್ರಾ? ಕುಡಿಯೋ ಆಗಿದೆಯಾ? This is about 60 ml. ಇದೊಂದು 60 ml ಕಷಾಯ. It is available in the international market in 60 ml bottles for sale. International market ನಲ್ಲಿ 60 ml ಬಾಟಲ್ ಒಳಗೆ ಸೇಲ್ ಇದೆ. Its market price is about $23. ಇಷ್ಟಕ್ಕೆ $23. In today's exchange rate of about 70 rupees per dollar, $1 $70. It works out to be nearly 1,600 rupees. ಇದಕ್ಕೆ ಇಷ್ಟಕ್ಕೆ 1,600 ರೂಪಾಯಿ ಆಗ್ತದೆ. Each one of you has consumed that much. ಒಬ್ಬೊಬ್ರು ಅಷ್ಟು ಕುಡಿದಿದ್ದೀರಿ. Don't worry, I will not ask you to pay the bill. ಭಯ ಪಡಬೇಡ್ರಿ, ಬಿಲ್ ಕೇಳೋದಿಲ್ಲ ನಾನು. This much we advise for a patient weighing 10 kg body weight to take every day. 10 ಕಿಲೋಗ್ರಾಮ್ ಬಾಡಿ ವೇಟ್ ಇರಂತ ಪುಟ್ಟ ಮಗುವಿಗೆ ಪ್ರತಿ ದಿವಸ ಎಷ್ಟು ತಗೋಬೇಕು ಅಂತಂದು ಹೇಳ್ತಾರೆ. ವಿತ್ ದ ಅಡಿಷನ್ ಆಫ್ ಎವರಿ 10 ಕಿಲೋಗ್ರಾಮ್, ಆಟೋಮೆಟಿಕ್ಲಿ ಅನದರ್ 1,600 rupees is added per day's bill. ಆಟೋಮೆಟಿಕ್ ಹಿಂಗೆ ಮಷಿನ್ ಪಟ್ ತಿರುಗ್ತಾ ಇರ್ತದೆ. ಅದು ಮತ್ತೆ 10 ಕಿಲೋಗ್ರಾಮ್ ಬಾಡಿ ತೂಕ ಹೆಚ್ಚಿಗೆ ಆದ ಮತ್ತೆ 1,600 ರೂಪಾಯಿ ಆಡ್ ಆಗ್ತದೆ. ಇಫ್ ಯುವರ್ ಪೇಷಂಟ್ ಈಸ್ ಅರೌಂಡ್ 60 kg, ಎವ್ರಿ ಡೇ ಅಬೌಟ್ 10,000 rupees ವರ್ತ್ ಮೆಡಿಸಿನ್. 60 kg ಇತ್ತು ಅಂದ್ರೆ 10,000 ರೂಪಾಯಿ ಹೊಡಿ ಮೆಡಿಸಿನ್ ಒಂದು ದಿವಸಕ್ಕೆ, which works out to 3 lakhs rupees per month. And we charge 1,000 rupees per month. For that 3 lakhs we charge 1,000. 3 ಲಕ್ಷಕ್ಕೆ ನಾವು 1,000 ರೂಪಾಯಿ ಚಾರ್ಜ್ ಮಾಡ್ತೇವೆ. That is the labor charge we are collecting, not the cost of the medicine, not the consultation fees, and not the royalty for the research work done by my wife Dr Shyamsundar Joshi and myself for the past 28 years. ಆ 28 ವರ್ಷದ ರಿಸರ್ಚ್ ನಿಮ್ಮಿಂದ ಗೌರವಧನ ಸಂಭಾವನೆ ಏನು ಕೇಳುವುದಿಲ್ಲ. God gave us an opportunity to study such a great plant for such a long time. We are grateful to Him.
ದೇವರು ನಮಗೆ ಅಂತ ದೊಡ್ಡ ಒಂದು ಅವಕಾಶ ಕೊಟ್ಟದಕ್ಕೆ ನಾವು ಅವರಿಗೆ ಋಣಿಯಾಗಿದ್ದೇವೆ. ಮದರ್ ಸಿಮರೂಬಾ ವಾಸ್ ಕೈಂಡ್ ಎನಫ್